ಯಶೋಧರ ಚರಿತ್ರೆ ಒಳಗೆ ಬರ್ತದ. ಹಿಟ್ಟಿನ ಕೋಳಿ ಮಾಡಿ ಬಲಿ ಕೊಟ್ಟವ. ಕರೆ ಆ ಕೋಳಿ ಕೂಗಿತು, ಅದರಾಗಿಂದ ರಕ್ತ ಹೊರಗೆ ಬಿತ್ತು. ಜೈನ ಸಿದ್ಧಾಂತ ಹೇಳ್ತದ ಸಂಕಲ್ಪ ಹಿಂಸಾ ಕರ್ಮಕ್ಕೆ ಕಾರಣದ. ನಾವು ದೀಕ್ಷಾ ತಗೊಂಡಂತ ಸ್ವಾಧ್ಯಾಯ ಮಾಡ್ದು ತಿಳ್ಕೊಂಡೇವಿ. ಅವಾಗ ಗುಬ್ಬಿಗೋ ನಾ ಮುರ್ದ್ನಿ, ಆನಿ ಸಂಡಿ ತಿನ್ನಿ, ಬಿಸ್ಕುಟ್ ತಿನ್ನಾಕ ಹೋಗಿ ಆನಿ ಸಂಡಿನ ತಿಂದದೀವಿ. ಬಾಯಲ್ಲಿ ಹೇಳಕರೆ ಇದು ಸಂಕಲ್ಪ ಹಿಂಸಾ ಪಾಪ ತಿಂದದ ಬಿಸ್ಕುಟ ಕರೆ ಅಂದದ. ಈಗ ತಿಳಿತು. ಕಾಗವಾಡಕ್ಕೆ ಬಂದಿನ 2001 ನಾ ಐಲಕ್ಕಿದ್ನಿ. ಕೌಲಾಪುರದಿಂದ ಡೈರೆಕ್ಟ್ ಕಗ್ಗುಡ್ರಾಯ್ ಶಾಂತಿನಾಥ್ ದರ್ಶನಕ್ಕೆ ಬಂದಿರಿ. ಒಬ್ರು ಮನ್ಯಾಗ ಆಹಾರ ಇತ್ತು, ಮಗ್ದುಮ್ ಅಣ್ಣ ಸಾಬ್ ಮಗ್ದೂಮ್ ಮನ್ಯಾಗ ಆಹಾರ ಇತ್ತು. ಅವ್ರ 2 ಮಕ್ಕಳ ಹಾಸ್ಟೆಲ್ಕಿದ್ರು, ಬೇರೆ ಕಡೆ ಕಲ್ಯಾಕ. ಸೂಟಿಗೆ ಬಂದಿರು. ನಾ ಹುಡುಗರ ಕಲೆ ಆಹಾರ ತೋದಂತೆ ಅವ್ರು ಮಡಿ ಇಟ್ಕೊಂಡ್ ಬಂದಿರು. ಆಹಾರ ಕೊಡಾದ್ರು ಹೇಳ್ಕೊಡ್ತಿದ್ರು. ಹೀರಿಕಾಯಿ ಬಾಜಿ, ಸೌತಿಕಾಯಿ ಬಾಜಿ, ಗೆವಡ್ಯಾಚ ಬಾಜಿ ಹೇಳ್ಕೊಡ್ತಿದ್ರು. ನಾ ತಗೊಳಕತ್ತೀನಿ. ಆ ಹುಡುಗ ಕೊಟ್ಟು ಕೈಯ ಹಾಕ್ತು. ನಂತರ ಹೇಳ್ತು ಅದು ಆಪಲ್ ಬಾಜಿ ಇತ್ತು, ಸೇಬು ಹಣ್ಣಿನ ಬಾಜಿ ಇತ್ತು, ಬಾಯ್ಲೆ ಬಟಾಟಿ ಬಾಜಿ ಅಂತ ಹೇಳಿದ. ಅದಕ್ಕಿಂತ ಬಂದು ತಿಂದಿನ ನಂಗೂ ಗೊತ್ತಿದ್ದಿದ್ದು ಆಪಲ್ ಬಾಜಿ ಐತತ್. ಕರೆ ಆ ಹುಡುಗ ಏನ್ ಹೇಳ್ತು, ಹಾಸ್ಟೆಲ್ದಾಗ ತಿಂದ ಅದ್ರಾಗ ಕಾಣ್ತಿತ್ತು ಆಪಲ್ ಬಾಜಿ, ಬಟಾಟಿ ಗೀತೆ ಕಾಣ್ತತಿ. ಆ ಮಗು ಬಟಾಟಿ ಬಾಜಿ ಹೊತ್ತು. ಜ್ಞಾನ ಮಾಡೋದು ಕೈ ಬಿಟ್ಟು ಅಂತರಾಯ ಮಾಡ್ಕೋನಿ. ನಂಗೆ ಗೊತ್ತಿತ್ತಲ್ಲ ಆಪಲ್ ಬಾಜಿ ಅಂತರಾಯ ಮಾಡೋದೇನು ಅವಶ್ಯಕತೆ ಏನಿತ್ತು. ಕರಿ ಶಾಸ್ತ್ರ ಹೇಳ್ತದ ಪಚನದೊಳಗ್ ಬತ್ತಲ್ಲ ಅದು ಸಹಿತ ಪಾಪದ ಅಭಕ್ಷದ ಅಂತ ಹೇಳ್ರು. ಈಗ ನಮ್ಮ ವಿಚಾರ ಹಿಂಗ್ ಬಂದು ಮೊದ್ಲು ಅಜ್ಞಾನದಾಗ ಏನ್ ಮಾಡ್ಬಾರ್ದೆಲ್ಲ ಮಾಡೀವಿ. ಇದು ಸಂಸ್ಕಾರದ ಅಸಂಸ್ಕಾರದ ಪ್ರಭಾವ.